ಶಿವನ ಕೊರಳಲ್ಲಿದ್ದ ಸರ್ಪದ ಅಸ್ಥಿಯನ್ನ ಪತ್ತೆ ಹಚ್ಚಿದ್ರ ವಿಜ್ಞಾನಿಗಳು. ವಾಸುಕಿ ಗಾತ್ರಕ್ಕೆ ಜಗತ್ತೇ ನಿಬ್ಬೆರಗಾಗುತ್ತಿರುವುದೇಕೆ? ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿದೆ ಕಶೇರುಕದ ಈ ಅಧ್ಯಯನ. ಪುರಾಣಕ್ಕೂ ವಿಜ್ಞಾನಕ್ಕೂ ಕೊಂಡಿಯಾದ ಈ ಹಾವಿನ ಇತಿಹಾಸವೇನು? ಭಾರತೀಯ ವಿಜ್ಞಾನಿಗಳು ಕಂಡುಹಿಡಿದಿರುವ ಈ ಸತ್ಯ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದೆ. ಅಸಾಮಾನ್ಯ ಅಸ್ಥಿಯಾಗಿ ವಿಜ್ಞಾನ ಲೋಕದ ಅಧ್ಯಯನಕ್ಕೆ ಒಳಗಾಗ್ತಾ ಇರುವ ಈ ಪಳೆಯುಳಿಕೆಯಲ್ಲಿ ಭಾರತೀಯರು ತಮ್ಮ ಪುರಾಣ ಐತಿಹ್ಯ ಕಾಣ್ತಾ ಇದ್ದಾರೆ. ಶಿವನ ಕೊರಳಲ್ಲಿದ್ದ ಸರ್ಪ ವಾಸುಕಿಯ ಹೆಸರನ್ನೇ ವಿಜ್ಞಾನಿಗಳು ಕಳೆಬರಕ್ಕೆ ಇಟ್ಟಿರುವುದರಿಂದ ಮತ್ತಷ್ಟು ಭಾವನಾತ್ಮಕ ನಂಟು ಬೆಸೆದುಕೊಳ್ಳಲಾರಂಭಿಸಿದೆ. ಅಸಲಿಗೆ ಜಗತ್ತಿನಲ್ಲೇ ದೊಡ್ಡ ಜೀವಿ ಯಾವುದು ಎಂದರೆ ಅಂಟಾರ್ಟಿಕಾದ ನೀಲಿ ತಿಮಿಂಗಿಲ ಎಂದು ತಟ್ಟಂತ ಉತ್ತರ ಸಿಗುತ್ತದೆ. 1,81,000 ಕೆಜಿ ತೂಕದ ಈ ಜೀವಿ ಸುಮಾರು 98 ಅಡಿ ಉದ್ದವಿದೆ. ದಿನವೊಂದಕ್ಕೆ 3,500 ಕೆಜಿಯಷ್ಟು ಆಹಾರ ಸೇವಿಸುತ್ತದೆ. ಅದರ ಹೃದಯ ಕಾರಿನ ಗಾತ್ರದಷ್ಟಿದೆ. ಅಪಧಮನಿಗಳಲ್ಲಿ ಮನುಷ್ಯನೊಬ್ಬ ಸರಾಗವಾಗಿ ಈಜುವಷ್ಟು ವಿಶಾಲವಾಗಿದೆ ಎಂಬೆಲ್ಲ ವಿಶ್ಲೇಷಣೆ ದೊಡ್ಡ ಜೀವಿಯ ಕುರಿತಾಗಿದ್ದರೆ, ಭಯ, ಕುತೂಹಲ ಹಾಗೂ ಭಕ್ತಿ ಮೂಡಿಸುವ ಕಶೇರುಕಗಳು ಅರ್ಥಾತ್ ಹಾವುಗಳಲ್ಲಿ ದೊಡ್ಡದ್ಯಾವುದು ಅಂದರೆ ಮಲಯೋಪಿಥಾನ್ ರೆಟಿಕ್ಯುಲಾಟಸ್ ಎಂದು ಹೇಳಲಾಗುತ್ತಿದೆ. ಅಂದರೆ ರೆಟಿಕ್ಯುಲೇಟೆಡ್ ಹೆಬ್ಬಾವು ಎಂದು ಕರೆಯುವ ಈ ಹಾವು ಬದುಕಿರುವ ಜೀವ ವೈವಿಧ್ಯಗಳಲ್ಲಿ ದೊಡ್ಡದೆಂದು ಭಾವಿಸಲಾಗಿದೆ. ಆಗ್ನೇಯ ಏಷ್ಯಾದ ಮಳೆಕಾಡುಗಳಲ್ಲಿ ಕಂಡುಬರುವ ಮಲಯೋಪಿಥಾನ್ ಎಂಬ ಅನ್ವರ್ಥ ನಾಮದ ಈ ಹಾವು 30 ಅಡಿ ಉದ್ದವಿದೆ. ಉಳಿದಂತೆ ಅಮೆಜಾನ್ ಕಾಡು, ಓರಿನೊಕೊ ಜಲಾನಯನ ಪ್ರದೇಶದಲ್ಲಿ ಕಾಣಸಿಗುವ ಯುನ್ವೆಕೇಸ್ ಮುರಿನಸ್ ಹೆಸರಿನ ಗ್ರೀನ್ ಆನೆಕೊಂಡ 29 ಅಡಿ ಉದ್ದವಿದೆ. ಆಗ್ನೇಯ ಏಷ್ಯಾದಲ್ಲೇ ಕಾಣಿಸಿಕೊಳ್ಳುವ ಬರ್ಮೀಸ್ ಹೆಬ್ಬಾವು 23 ಅಡಿ ಇದ್ರೆ, ಆಫ್ರಿಕಾ ಕಾಡುಗಳಲ್ಲಿನ ಸೆಬಾ ಹೆಸರಿನ ರಾಕ್ ಪೈಥಾನ್ ಕೂಡ ಸರಿಸುಮಾರು ಅಷ್ಟೇ ಉದ್ದವಿದೆ. ಭಾರತೀಯ ಉಪಖಂಡಗಳಲ್ಲಿ ಕಂಡುಬರುವ ಮೊಲರಸ್ ಹೆಬ್ಬಾವು ಆಸ್ಟ್ರೇಲಿಯಾ, ನ್ಯೂಗಿನಿಯಾ, ಇಂಡೋನೇಷ್ಯಾ ಭಾಗಗಳಲ್ಲಿ ಕಾಣಿಸಿಕೊಳ್ಳುವ ಅಮೆಥಿಸ್ಟಿನ್ ಸರಿಸುಮಾರು 19 ಅಡಿಗಳಷ್ಟಿರುತ್ತವೆ. ಹಾವಿನ ರಾಜ ಎನ್ನಲಾಗುವ ಕಾಳಿಂಗ ಸರ್ಪ 18 ಅಡಿಯಷ್ಟಿದೆ. ಈ ತಳಿ ಭಾರತದಲ್ಲೇ ಹೆಚ್ಚು ಕಾಣಸಿಗುತ್ತದೆ. ನಂತರ ಗಾತ್ರದಲ್ಲಿ ದಕ್ಷಿಣ ಅಮೆರಿಕ ಉಷ್ಣವಲಯದ ಕಾಡುಗಳ ಬೊವಾಕನ್ ಸ್ಟ್ರಿಕ್ಟರ್, ಹಳದಿ ಅನಕೊಂಡ, ಆಸ್ಟ್ರೇಲಿಯಾದ ಆಲಿವ್ ಹೆಬ್ಬಾವು ಮುಂಚೂಣಿಯಲ್ಲಿದೆ. ಸರಿಸುಮಾರು 2,800 ಹಾವಿನ ಪ್ರಭೇದಗಳನ್ನು ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ಅವೆಲ್ಲವುಗಳಿಗಿಂತ ವಾಸುಕಿ ಟಾಪ್ ಲೆವೆಲ್ನಲ್ಲಿದೆ. 2000 ಸುಮಾರಿನಲ್ಲಿ ಪನಾಮದ ಸ್ಮಿಥ್ಸೋನಿಯಾನ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪತ್ತೆ ಹಚ್ಚಿ ಅಧ್ಯಯನ ನಡೆಸಿರುವ ಟೈಟಾನೋಬೋವಾ ಹೆಬ್ಬಾವೆ ಈವರೆಗಿನ ಪಳೆಯುಳಿಕೆಗಳಲ್ಲಿ ಭಾರೀ ಗಾತ್ರದ್ದೆಂದು ಹೇಳಲಾಗಿತ್ತು. ಅದರ ಉದ್ದ 42 ರಿಂದ 47 ಅಡಿಯಷ್ಟು, 1600 ರಿಂದ 2500 ಕೆಜಿಯಷ್ಟು ತೂಕವಿತ್ತು. ಭೂಮಿಯ ಮೇಲಿನ ಜೀವದ ಇತಿಹಾಸ ಅಧ್ಯಯನ ಮಾಡುವ ಪ್ರಾಗ್ಜೀವ ಶಾಸ್ತ್ರದಲ್ಲಿ ಪರಿಣಿತರಾದ ಭಾರತದ ಅಧ್ಯಯನಕಾರರು ಅಚ್ಚರಿಯ ಅಂಶವೊಂದನ್ನ ಪತ್ತೆ ಹಚ್ಚಿದ್ದಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳ ಪರಿಸಮಾಪ್ತಿ ಬಳಿಕ 550 ದಶಲಕ್ಷ ವರ್ಷಗಳ ಹಿಂದೆ ಗೊಂಡ್ವನ ಕಾಲಾವಧಿಯಲ್ಲಿ ಅಳಿದು ಹೋಗಿರಬಹುದು ಎಂದು ಹೇಳಲಾದ ಕಶೇರುಕದ ಪಳೆಯುಳಿಕೆ ಈಗ ಭಾರತೀಯ ವಿಜ್ಞಾನಿಗಳಿಗೆ ದೊರೆತಿದೆ. ಉತ್ತರಾಖಂಡ್ನ ಹರಿದ್ವಾರ ಜಿಲ್ಲೆಯ ರೂಕ್ರಿಯಲ್ಲಿರುವ ಭಾರತದ ಹೆಮ್ಮೆಯ ಐಐಟಿ ಸಂಸ್ಥೆಯ ಸಂಶೋಧಕರು ಬೃಹತ್ ಗಾತ್ರದ ಪಳೆಯುಳಿಕೆಯನ್ನ ಪತ್ತೆ ಹಚ್ಚಿದ್ದಾರೆ. ಹಾವಿನ ಬೆನ್ನೆಲುಬು ಮಾದರಿಯ ಈ ಅಸ್ಥಿ ಹೊಸದಾದ ಅಂಗರಚನಾ ಶಾಸ್ತ್ರಕ್ಕೆ ದಾರಿ ಮಾಡಿಕೊಟ್ಟಿದೆ. ಸಂಶೋಧನೆಯ ಮುಂದಾಳತ್ವ ವಹಿಸಿರುವ ಐಐಟಿ ಸಂಸ್ಥೆಯ ಪ್ರೊಫೆಸರ್ ಸುನೀಲ್ ಬಾಜಪೈ ಮತ್ತು ಅಧ್ಯಯನಕಾರ ದೇಬಜಿತ್ ದತ್ತಾ ಅವರ ಪ್ರಕಾರ ಅಸಾಧಾರಣ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಮಹತ್ವವನ್ನು ಈ ಕಳೆಬರ ಪ್ರತಿಪಾದಿಸುತ್ತದೆ. ಪುರಾಣದಲ್ಲಿ ವಿಷ್ಣುವಿನ ಹಾಸಿಗೆಯಾಗಿರುವ ಆದಿಶೇಷ ಹಾಗೂ ಶಿವನ ಕೊರಳಲ್ಲಿರುವ ವಾಸುಕಿ ಎಂಬ 2 ಘಟ ಸರ್ಪಗಳ ಉಲ್ಲೇಖವಿದೆ. ವಿಷ್ಣು ಸೃಷ್ಟಿ ಲಯದ ಧಾತುವಾಗಿರುವುದರಿಂದ ಆದಿಶೇಷನೇ ಹೆಚ್ಚು ಶಕ್ತಿಶಾಲಿ ಎಂಬ ವಾದವಿತ್ತು. ಆದರೆ ಸಮುದ್ರ ಮಂಥನಕ್ಕೆ ದೇವಾನುದೇವತೆಗಳು ಹಾಗೂ ಅಸುರ ಗಣ ಆದಿಶೇಷನ ಬದಲಿಗೆ ವಾಸುಕಿಯನ್ನ ಆಯ್ಕೆ ಮಾಡಿದ್ದನ್ನ ನೋಡಿದ್ರೆ ಹೆಚ್ಚು ಬಲಶಾಲಿ ಯಾರು ಎಂದು ಸುಲಭವಾಗಿ ಅಂದಾಜಿಸಬಹುದು ಎಂಬ ಪ್ರತಿವಾದಗಳಿವೆ.
ಸಮುದ್ರ ಮಂಥನದ ವೇಳೆ ವಾಸುಕಿಯ ಬಾಯಿಯಿಂದ ಹಾಲಾಹಲ ಬಿಡುಗಡೆಯಾಗಿತ್ತು. ಅದು ಎಷ್ಟು ಭಯಂಕರವಾಗಿತ್ತು ಎಂದರೆ ಇಡೀ ಬ್ರಹ್ಮಾಂಡವನ್ನೇ ಕೊಂದು ಹಾಕುವಷ್ಟು ಕಾರ್ಕೋಟಕವಾಗಿತ್ತು. ಅದರ ಪರಿಣಾಮಕ್ಕೆ ಭಗವಾನ್ ವಿಷ್ಣು ಹಾಗೂ ಖುದ್ದು ಘಟಸರ್ಪವಾಗಿದ್ದ ಆದಿಶೇಷನೇ ನಿಲ್ಲಲಾಗಲಿಲ್ಲ. ಕೊನೆಗೆ ಶಿವನೇ ಹಾಲಾಹಲವನ್ನ ಸೇವಿಸಿ ಜಗತ್ತನ್ನ ಕಾಪಾಡಬೇಕಾಯಿತು. ವಾಸುಕಿ ಸರ್ಪಗಳ ರಾಜ, ಎಲ್ಲ ಹಾವಿಗಿಂತ ಬಲಶಾಲಿ ಎಂಬ ನಂಬಿಕೆ ಇದೆ. ಆ ವಾಸುಕಿಯ ಹೆಸರನ್ನೇ ಅಧ್ಯಯನಕಾರರು ಹೊಸದಾಗಿ ಪತ್ತೆಯಾಗಿರುವ ಹಾವಿನ ಪಳೆಯುಳಿಕೆಗೆ ಇಟ್ಟಿದ್ದಾರೆ. ವಾಸುಕಿ ಇಂಡಿಕಸ್ ಕುರಿತು ಜಗತ್ತಿನಲ್ಲಿ ಸಂಶೋಧನಾ ಪ್ರಕಟಣೆಗಳಲ್ಲಿ 150 ವರ್ಷಗಳಷ್ಟು ಹಳೆಯದಾದ ಪ್ರಮುಖ ಸಾಪ್ತಾಹಿಕ ನೇಚರ್ ಪ್ರಕಟಣೆಯಲ್ಲಿ ಸವಿಸ್ತಾರವಾದ ವರದಿ ಇದೆ. ಅದರ ಪ್ರಕಾರ ಪಶ್ಚಿಮ ಭಾರತದ ಕಚ್ನಲ್ಲಿ ವಶಪಡಿಸಿಕೊಳ್ಳಲಾದ ಹಾವಿನ ಭಾಗಶಃ ಪಳೆಯುಳಿಕೆಗೆ ಆವಿಷ್ಕಾರದ ಅನುಸಾರ ಸುಮಾರು 15 ಮೀಟರ್ ಉದ್ದವನ್ನ ಅಂದಾಜಿಸಲಾಗಿದೆ. ವಾಸುಕಿ ಇಂಡಿಕಸ್ ಜೆನೆಟ್ ಎಸ್ಪಿನೋ ಹೆಸರಿನಲ್ಲಿ ಗುರುತಿಸಿರುವ ಕಶೇರುಕದ ಕಳೆಬರ ವಿಶ್ವದಲ್ಲೇ ದೊಡ್ಡ ಮ್ಯಾಡ್ಯುಸೀಡ್ ಹಾವು. ಇದು ಭಾರತದ ಡಿಎನ್ಎ ಹೊಂದಿದೆ. ಯುಗ ಕಾಲಾಂತರಗಳ ಘರ್ಷಣೆಯಿಂದ ದಕ್ಷಿಣ ಯುರೇಷಿಯಾ ಮೂಲಕ ಉತ್ತರ ಆಫ್ರಿಕಾದೊಂದಿಗೆ ಸಂಪರ್ಕಿಸುತ್ತದೆ ಎಂದು ಪ್ರಕಟಣೆಗಳಲ್ಲಿ ಉಲ್ಲೇಖಿಸಲಾಗಿದೆ. ವಾದ ಪ್ರತಿವಾದಗಳು ಏನೇ ಇದ್ದರೂ ದೂರದ ದೇಶದಲ್ಲಿ ಅಳಿದು ಹೋದ ಡೈನೋಸಾರ್ಗಳ ಕಾಲ್ಪನಿಕ ಕತೆ ಕೇಳಿ ಬೇರಿಸುವ ನಾವು ನಮ್ಮದೇ ನೆಲದಲ್ಲಿ ಜೀವಿಸಿದ ಪುರಾಣಗಳೊಂದಿಗೆ ಬೆಸೆದುಕೊಂಡಿರುವ ವಾಸುಕಿಯ ಅಸ್ತಿತ್ವದ ಬಗ್ಗೆ ಮತ್ತಷ್ಟು ಗರ್ವ ಪಡಬೇಕಿದೆ.